ಹಲೋ ಸ್ನೇಹಿತರೆ, ನನ್ನ ಹೆಸರು ಯು ಶರಣಪ್ಪ, ರಿಟೈರ್ಡ್ SP. ನಾವು ದಿನಾಂಕ 15/7/2023 ಮಳವಳ್ಳಿ ತಾಲೂಕು ನಂದೀಪುರ ಗ್ರಾಮಕ್ಕೆ ನಮ್ಮ ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನ ಕೃಷಿ ಬೆಳೆಗಾರರ ಸಂಘದ ಅಧ್ಯಕ್ಷರಾದಂಥ ಶ್ರೀಮಾನ್ ಕೆ ಅಮರ್ ನಾರಾಯಣ್ IAS ಇವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು 69 ಸಸಿಗಳು ನೆಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಆ ಸಂದರ್ಭದಲ್ಲಿ ಅನೇಕ ರೈತರು ಕೂಡ ಬಂದಿದ್ದರು. ಅವ್ರ ಪೈಕಿ ಬಾಣಸಮುದ್ರ ಅಂತಕ್ಕಂಥ ಮದ್ದೂರು ತಾಲೂಕಿನ ಒಬ್ಬ ರೈತ ಬಂದಿದ್ದರು. ಅವರು ಕೂಡ ಶ್ರೀಗಂಧ ಬೆಳೆಗಾರರು. ಈ ಶ್ರೀಗಂಧ ಬೆಳೆಗಾರರು ಅಂತಂದರೆ ಸುಮಾರು 5-6 ವರ್ಷ ಆದ ನಂತರ ಅದನ್ನು ಕಾಪಾಡ್ತಕ್ಕಂಥದ್ದು ಒಂದು ಪ್ರಾರಂಭ ಆಗುತ್ತೆ. ಯಾಕಂದರೆ ಅಲ್ಲಿಂದ ಕಳ್ಳಕ್ಕೆ ಹಾಕರ ಪ್ರಾರಂಭ ಆಗುತ್ತೆ. ಆ ಟೈಮ್ನಲ್ಲಿ ಕ್ಯಾಜುವಲ್ ನಾವು ಮಾತಾಡ್ತಿರೋ ಕಾಲಕ್ಕೆ ಅವರು ಹೇಳಿದರು, ಸರ್ ಈಗಾಗಲೇ ನಮ್ಮ ಸಂಘದಲ್ಲಿ ಚರ್ಚಿಸಿದ ಹಾಗೆ ಪ್ರತಿಯೊಬ್ಬರು ಒಂದು ನಾಯಿಗಳನ್ನ ಸಾಕಬೇಕು, ಅಲ್ಲೇ ಕಾರ್ಮಿಕಕ್ಕೂ ಇವ್ರನ್ನ ಇಟ್ಕೋಬೇಕು, ಕಾವಲುಗಾರನ ಇಟ್ಕೋಬೇಕು, ಆಮೇಲೆ ಟವರ್ ಇಟ್ಕೋಬೇಕು, CC ಕ್ಯಾಮ್ರಾ ಹಾಕಬೇಕು ಮತ್ತು ರಕ್ಷಣೆಗೋಸ್ಕರ ಒಂದು ಗನ್ ಇಟ್ಕೋಬೇಕು ಅಂತಕ್ಕಂಥ ಮಾತು ಹೇಳಿದ್ರಿ. ಆ ಲೈಸೆನ್ಸ್ ಕೇಳೋದ್ರ ಬಗ್ಗೆ ನಾವು DC ಆಫೀಸ್ಗೆ ಹೋದ್ವಿ ಮಂಡ್ಯದಲ್ಲಿ. ಅವರು DC ಅವರು ಹೇಳಿದ್ರು, ಇಲ್ಲ ಇದು ನೀವು SP ಆಫೀಸಿಂದ ಬರಬೇಕಂತಂದು ನಾವು SP ಆಫೀಸಿಗೆ ಹೋದ್ವಿ. SP ಆಫೀಸ್ನಲ್ಲಿ ಕೂಡ ಅವರು ಇಲ್ಲ, ಇಲ್ಲೆಲ್ಲ ಗಲಾಟೆ, ಇದು ಎಲೆಕ್ಷನ್ಗಿಂತ ಮುಂಚೆ, ಇದು 23/3/2023 ಸಂಘದಿಂದ ಮಂಡ್ಯ ಜಿಲ್ಲಾ DC ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿದ್ದು. ಅವರು SP ಆಫೀಸ್ಗೆ ಹೋಗಿ ಅಂತ ಹೇಳಿದ್ರು. ಅಲ್ಲ, ನೀವು DC ಆಫೀಸಿಗೆ ಅರ್ಜಿ ಕೊಟ್ಟ್ಯಾ? ಅರ್ಜಿ ಅಕ್ಸೆಪ್ಟ್ ಮಾಡಲಿಲ್ಲ ಅವರು. ಅರ್ಜಿ ಅಕ್ಸೆಪ್ಟ್ ಮಾಡಲಿಲ್ಲ. ನೀವು SP ಆಫೀಸ್ಗೆ ಹೋಗಿ SP ನಲ್ಲಿ ಟ್ರೈನಿಂಗ್ ತಗೊಂಡು ಬಂದ ನಂತರ ನಾವು ಲೈಸೆನ್ಸ್ ಇಶ್ಯೂ ಮಾಡ್ತೀವಿ, ಅಲ್ಲಿ ಹೋಗಿ ಅಂತ ಹೇಳಿದ್ವಿ. ನಾವು ಸಂಘದಿಂದ ಎಲ್ಲ ಹೋಗಿ SP ಅವ್ರನ್ನೇ ಮೀಟ್ ಮಾಡ್ತಾರೆ ನೇರವಾಗಿ. ನಾವು ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ನಾವು ಟ್ರೈನಿಂಗ್ ಕೊಡ್ತಾ ಇಲ್ಲ, ಸದ್ಯಕ್ಕೆ ನಾವು ಕೊಡುವುದಿಲ್ಲ ಅಂತ ಹೇಳಿ. ಇದು ಯಾವಾಗ ಹೇಳಿದ್ರು? ಎಲೆಕ್ಷನ್ಗಿಂತ ಮುಂಚೆನೇ ನಂತರ? ಎಲೆಕ್ಷನ್ ಮುಂದೆನೆ ಹೇಳಿದ್ರು. ಯಾವ SP ಅಂದ್ರು ಹಂಗೆ? ಮಂಡ್ಯ ಜಿಲ್ಲೆ SP ಚೇತನ್ ಅಂತ. ನಾವೇ ನಮ್ಮ ಸಂಘದಿಂದ ಎಲ್ಲ ಹೋಗಿ ಇದಕ್ಕೆ ಇದೇನು ಲೈಸೆನ್ಸ್, ಗನ್ ಲೈಸೆನ್ಸ್ ಬೇಕಾತಂದ್ರೆ ಅದಕ್ಕೆ ಟ್ರೈನಿಂಗ್ ಇಲ್ಲ. ಟ್ರೈನಿಂಗ್ ಅಲ್ಲ, ನೀವು ಕೇಳಿದ್ರೆ ಕೊಡಬಹುದು ಅವರು, ಬಟ್ ಟ್ರೈನಿಂಗ್ ಇಲ್ಲ ಅಂತೇಳಿ ವಾಪಸ್ ಕಳ್ಸಕ್ ಬರೋದಿಲ್ಲ. ಕೊಡ್ತೀವಿ ಬನ್ನಿ ಅಂತ ಹೇಳಿದ್ರು. ಪುನಃ ನಾವು ಪುನಃ ಟ್ರೈನಿಂಗ್ ಕೊಡಕ್ ಬರಲ್ಲ ನಮ್ಗೆ, ನಾವು ಕೊಡಲ್ಲ, ನಾವ್ ಎಲ್ರಿಗೂ ಕೊಟ್ಟು ಕೂತ್ಕೊಂಡ್ರೆ ಇಲ್ಲಿ ಗಲಾಟೆ ಆಯ್ತದೆ. ಗಲಾಟೆ ಮಾಡ್ಕೊಂಡು ಯಾವನ್ಗೋ ಹೊಡಿತೀರಾ ನೀವು? ನಾವು ಹೇಳಿದ ಪರ್ಟಿಕ್ಯುಲರ್ ಗೆ ನಾವು ಬರೀ ಓನ್ಲಿ ಕೊಡಿ, ಟ್ರೈನಿಂಗ್ ಕೊಡಿಸಿ ಅಂತ ಬಾರಿ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರು ಅಕ್ಸೆಪ್ಟ್ ಮಾಡಲಿಲ್ಲ. ವಾಪಸ್ ಕಳ್ಸಿದ್ರು. ಮತ್ತೆ ಲೈಸೆನ್ಸ್ ಎಲ್ಲ ತಗೊಂಡೋಗಿದ್ರೆ ಎಲ್ಲ ಇದನ್ನು ತಗೊಂಡೋಗಿ ಕಣ್ ಟೆಸ್ಟ್ ಮಾಡ್ತಿರೋದು, ಸರ್ಟಿಫಿಕೇಟ್ ತಗೊಂಡೋಗಿದ್ದ, ಅವ್ರು ಅಕ್ಸೆಪ್ಟ್ ಮಾಡಲಿಲ್ಲ. SP ಆಗೋರು ಬೆಟ್ಟ ಇದ್ವಿ. ಇಲ್ಲ, ಈಗೆಲ್ಲ ಗಲಾಟೆ ಎಲ್ಲ ನಡೀತಿದೆ, ಈಗೆಲ್ಲ ಕೊಡಕ್ಕೆ ಬರೋದಿಲ್ಲ. ನಿಮಗೆ ಇದಕ್ಕೆ ಗನ್ ಲೈಸೆನ್ಸಿಗೆ ಬಿಡಬೇಕಾತಂದ್ರೆ ತರಬೇತಿ ಕೂಡ ಆಗಬೇಕಾಗುತ್ತೆ. ನೀವು ತರಬೇತಿನ ಏನಪ್ಪ ಅಂದ್ರೆ ಖಾಸಗಿಯವ್ರ ಹತ್ರ ಪಡ್ಕೊಂಬರ್ಬೇಕಂತಕ್ಕಂಥದ್ದು ಅವರು ಒಂದು ಅಳಲನ್ನು ಹೇಳಿಕೊಂಡ್ರು. ಸ್ನೇಹಿತರೆ, ಇಲ್ಲಿ ನಾನು ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇಂಡಿಯನ್ ಆರ್ಮ್ಸ್ ಆ್ಯಕ್ಟ್ 1959 ಮತ್ತು ಆರ್ಮ್ಸ್ ರೂಲ್ಸ್ 1967 ಪ್ರಕಾರ ಯಾವುದೇ ವ್ಯಕ್ತಿ ಅಂದ್ರೆ ಸ್ಪೋರ್ಟ್ಸ್ಗೆ ಆಗಿರ್ಬೋದು ಅಥವಾ ಆತ್ಮರಕ್ಷಣೆ ಮತ್ತು ತನ್ನ ಬೆಳೆಗಳ ರಕ್ಷಣೆಗಾಗಿ ಬಂದೂಕನ್ನು ಹೊಂದಬಹುದು. ಬಂದೂಕು ಯಾವ ತೀರ ಹೊಂದ್ಬೋದು ಅಂದರೆ, ನಾವು DC ಅವರಿಗೆ ಒಂದು ಅರ್ಜಿ ಸಲ್ಲಿಸ್ಬೇಕು. ನಾವು ಈ ಥರ ಒಂದು ಪ್ರೊಫಾರ್ಮ್ ಇರುತ್ತೆ, ಈ ಒಂದು ಫಾರ್ಮೆಟ್ನಲ್ಲಿ ನಾವು DC ಅವರಿಗೆ ಫಿಲ್ಅಪ್ ಮಾಡಿಕೊಡ್ಬೇಕು. ಇದ್ರಾಗ ಏನೇನಿದೆ ಅಂದರೆ, ನಿಮ್ಮದು ಫೋಟೋ ಹಚ್ಬೇಕು, ಆಧಾರ್ ಕಾರ್ಡು, ಪಹಣಿ ಮತ್ತು ಐಡೆಂಟಿಫಿಕೇಷನ್ ಬರ್ತಕ್ಕಂಥದ್ದು ಮತ್ತು ಫೀಸು. ಅವ್ರು ಏನನ್ನು ಕೇಳಿದ್ರಪ್ಪ ಅಂದರೆ, ಒಂದು ನಮಗೆ ಡಾಕ್ಟರ್ ಸರ್ಟಿಫಿಕೇಟು, ಇಷ್ಟೆಲ್ಲ ಹಚ್ಚಿಬಿಟ್ಟು ನಾವು DC ಅವ್ರಿಗೆ ಕೊಡಬೇಕು. DC ಆಫೀಸ್ಲಿಂದ ಅವರು SP ಆಫೀಸಿಗೆ ಕಳಿಸ್ತಾರೆ. ಅಲ್ಲಿ SP ಆಫೀಸ್ನಲ್ಲೇ ಅರ್ಜಿ ಸಲ್ಲಿಸಿದವನ ಮೇಲೆ ಏನಾದರೂ ಕ್ರಿಮಿನಲ್ ಕೇಸಸ್ ಇದಾವೆ ಹೇಗೆ, ಅಥವಾ ಅವ್ರ ಮೇಲೆ ರೌಡಿ ಶೀಟ್ ಇದೆ ಹಾಗೆ, ಅಥವಾ MOB ಕಾರ್ಡ್ ಇದೆ, ಈ ಥರನ್ನೆಲ್ಲ ಚೆಕ್ ಮಾಡ್ತಾರೆ. ಅವನ ಮೇಲೆ ಯಾವುದೂ ಅಪಾದನೆಗಳೆಲ್ಲ ಯಾವುದೂ ಇಲ್ಲ ಅಂತಂದರೆ, ಅವನ ವ್ಯಕ್ತಿತ್ವ ಚೆನ್ನಾಗಿತ್ತಂತಂದರೆ ಅದನ್ನು SP ಅವರು ಪೊಲೀಸ್ ಸ್ಟೇಷನ್ ಮುಖಾಂತರ ಮಾಹಿತಿ ತರಿಸ್ಕೊಂಡು SP ಆಫೀಸ್ಲಿಂದ DC ಆಫೀಸಿಗೆ ಇವರಿಗೆ ಗನ್ ಲೈಸೆನ್ಸ್ ಕೊಡ್ಬೋದು ಅಂತೇಳಿ ಶಿಫಾರಸು ಮಾಡ್ತಾರೆ. ಆ ಶಿಫಾರಸಿನ ಮೇರೆಗೆ DC ಅವರು ಏನಂದರೆ ಒಂದು ಗನ್ ಲೈಸೆನ್ಸ್ ಕೊಡ್ತಾರೆ. ಗನ್ ಲೈಸೆನ್ಸ್ ತೊಗೊಂಡ್ರೆ ಏನೇನಂತಂದರೆ, ಅದನ್ನು ಸುರಕ್ಷಿತವಾಗಿ ಇಟ್ಕೋಬೇಕು. ಜೊತೆಗೆ
ಅದನ್ನು ಯಾರು ಬೇರೆದರಿಗೆ ಕೊಡೋ ಹಾಗಿಲ್ಲ. ಆಮೇಲೆ ಅದರ ಕಂಡೀಷನ್ ಇರುತ್ತೆ, ನೀನು ಆಯಾ ತಾಲೂಕದಲ್ಲಿ ಉಪಯೋಗಿಸ್ಬೇಕು ಅಥವಾ ಆಯಾ ಜಿಲ್ಲೆದಲ್ಲಿ ಇದೆಯೋ ಅಥವಾ ಪೂರ್ತಿ ಸ್ಟೇಟ್ನಲ್ಲಿ ಇರತಕ್ಕಂಥದ್ದು ಆ ಜುರಿಡಿಕ್ಷನ್ ಕೊಡ್ತಾರೆ. ನಮ್ಗೆ ಯಾವ ಜುರಿಡಿಕ್ಷನ್ ಕೇಳ್ತೀವಿ ಅಲ್ಲಿವರೆಗೆ ನಾವು ಅದನ್ನು ನಮ್ಮ ಜೊತೆಗೆ ತೆಗೆದುಕೊಂಡು ಹೋಗ್ಬೋದು. ಒಂದು ಸಲ ನಾವು ಗನ್ ಲೈಸೆನ್ಸ್ ತೊಗೊಂಡ್ಮೇಲೆ ಅದ ನಂತರ ನಾವು ಬೇರೆ ಈಗೆಲ್ಲ ಗನ್ ಸೇಲ್ ಮಾಡ್ತಕ್ಕಂಥ ಶಾಪ್ಗಳಲ್ಲಿ ಹೋದ್ರೆ ನಮಗೆ ಅದ್ರಾಗ ಒಂದು 3-4 ನಮೂನೆ ಇದೆ. ಒಂದು DBBL ಇದೆ, ಅಂದರೆ ಡಬಲ್ ಬ್ಯಾರ್ಲ್ ಇದೆ, ಸಿಂಗಲ್ ಬ್ಯಾರ್ಲ್ ಇದೆ, ಆಮೇಲೆ ಮಜಲ್ ಲೋಡ್ ಇದೆ, ಅಂದ್ರೆ ಹಿಂಗೆ ಬ್ರೇಕ್ ಮಾಡಿದ್ರೆ ಸೆಂಟರ್ದಲ್ಲೇ ನಾವು ಕಾರ್ಟ್ರೇಜ್ ಹಾಕ್ಬೋದು ಅಥವಾ ಮಜಲ್ ಲೋಡ್ಲಿಂದ ಹಾಕ್ಬೋದು. ಈ ಥರ ಒಂದು 3-4 ನಮೂನೆ ನಮಗೆ ವೆಪನ್ಗಳಿದ್ದಾವೆ. ವೆಪನ್ಗಳಲ್ಲಿ 2 ಥರ ಇದೆ ಮತ್ತೆ ಹಾಗೆ, ಅದಂದ್ರೆ ಪ್ರೊಹಿಬಿಟೆಡ್ ವೆಪನ್ಸ್ ಅಂತ ಇರ್ತವೆ. ಪ್ರೊಹಿಬಿಟೆಡ್ ಅಂದರೆ ಈಗ ಮಿಲಿಟ್ರಿ ಅವರು ಪೊಲೀಸಿಗೆ ಕೊಡ್ತಕ್ಕಂಥದ್ದು ಪ್ರೊಹಿಬಿಟೆಡ್ ಅಂತವ. ಅವನ್ನ ನಾವು ಯಾವುದೇ ಕಾರಣಕ್ಕೂ ಒಂದು ಆಗಿಲ್ಲ. ನಾವು ಮೋಡ್ಲಿ ಬಂದೂಕು ಇದಕ್ಕೇನಂದ್ರೆ ಈ ಕೊಳವೆ ಅಂತ ಹೇಳ್ತೀವಲ್ಲ, ಬ್ಯಾರಲ್ ಕ್ಲಿಯರ್ ಇದೆ, ಇದ್ರಾಗ ಯಾವ ಗ್ರೂಸ್ ಇರಲ್ಲ. ಸೊ ಹಾಗಾಗಿ ಇಂಥ ವೆಪನ್ಗಳು ಮಾತ್ರ ನಾವು ಹೊಂದಬೇಕಾಗತ್ತೆ. ಒಂದು ಸಲ ತಗೊಂಡ್ಮೇಲೆ ಅದನ್ನು ನಾವು ಸುರಕ್ಷಿತವಾಗಬೇಕು, ಮತ್ತು ಆ ಡೀಟೇಲ್ಸನ್ನು ಪೊಲೀಸ್ ಠಾಣೆಯಲ್ಲಿ ಹೋಗಿ ರೆಕಾರ್ಡ್ಸ್ ಮಾಡಬೇಕು. ಹಿಂಗೆ ನಾವು ತೊಗೊಂಡಿದ್ದು ವೆಪನ್ನು, ಅದರ ನಂಬರು, ಎಷ್ಟು ನಮ್ಮ ಹತ್ರ ಮದ್ದುಗಳಿದ್ದಾವೆ ಅಂತಕ್ಕಂಥದ್ದನ್ನು ಡೀಟೇಲ್ ಆಗಿ ಪೊಲೀಸ್ ಸ್ಟೇಷನಲ್ಲಿ ರೆಕಾರ್ಡ್ ಮಾಡಬೇಕು. ಆಮೇಲೆ ಪ್ರತಿ ವರ್ಷ ಅದು ಯಾವಾಗ ಎಲೆಕ್ಷನ್ ಬರುತ್ತಾ DC ಅವರು ಆದೇಶ ಮಾಡಿದಾಗ ಡೆಪಾಸಿಟ್ ಮಾಡಬೇಕು, ಮತ್ತು ಆದೇಶ ಮತ್ತೆ ಹೊರಡಿಸಿದಾಗ ಅದನ್ನು ತಾವು ತೆಗೆದುಕೊಂಡು ಹೋಗ್ಬೋದು. ನಿಮಗೆ ಎಲ್ಲೇನ ಹೊಲದಲ್ಲಿ ಅಥವಾ ಎಲ್ಲೇನ ತಗೊಂಡು ಹೋದಾಗಲಿ ಏನೋ ನಿಮ್ಮ ಜೀವಕ್ಕೆ ಅಪಾಯ ಬಂದಲ್ಲೇ ನಿಮ್ಮ ಸ್ವರಕ್ಷಣೆಗಾಗಿ ಈ ಒಂದು CRPCಯಲ್ಲಿ ಸೆಕ್ಷನ್ 92ರಿಂದ 100ವರೆಗೆ ಏನು ಹೇಳ್ತೈತೆ ಅಂದರೆ ಆತ್ಮರಕ್ಷಣೆಗಾಗಿ ನೀವು ನಿಮ್ಮ ಬಲ ಪ್ರಯೋಗ ಮಾಡಬಹುದು ಅಂತ ಇದೆ. ಇವನ್ನು ನಾವು ಪೊಲೀಸ್ ಆಗಲಿ ಮಿಲಿಟ್ರಿ ಆಗಲಿ ಎನ್ಕೌಂಟರ್ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ ಅವರ ಜೀವಕ್ಕೆ ಅಪಾಯ ಆದಾಗ ಅದನ್ನು ನಾವು ಬಳಸ್ಬೋದು. ಸೊ ಹಾಗಾಗಿ ಈಗ ನಾವು ಗಂಧದ ಹೊಲದಲ್ಲಿ ಇರ್ತೀವಿ, ಗಂಧದ ಕಳ್ಳಗೆ ಬರ್ತಾಯಿದ್ದಾರೆ 3-4 ಜನ, ಅವ್ರು ಏನನ್ನ ಅಪಾಯ ಮಾಡ್ಬೋದು ಅಂತಕ್ಕಂಥ ಒಂದು ಅನುಮಾನ ಬಂದಾಗ ನಾವು ಅದನ್ನು ಫಸ್ಟಿಗೆ ಏರ್ ಫೈರ್ ಮಾಡಬೇಕು. ಅದಾದ ನಂತರ ಅದಕ್ಕೂ ಬಗ್ಲಿಲ್ಲ ನಮ್ಮ ಮೇಲೆ ಅಟ್ಯಾಕ್ ಮಾಡೋಕೆ ಬಂತಂದರೆ ಅವ್ರ ಮೇಲೆ ನಾವು ಫೈರ್ ಮಾಡ್ಬೋದು. ಅಂಥ ಸಂದರ್ಭದಲ್ಲಿ ನಾವು ನಮ್ಮ ಒಂದು ಕೃತ್ಯವನ್ನು ನಾವು ಸರಿಯಾಗಿ ಡಿಫೆಂಡ್ ಮಾಡಿಕೊಂಡ್ರೆ ನಮ್ಮ ಮೇಲೆ ಯಾವುದೂ ಕೇಸ್ ಆಗೋದಿಲ್ಲ. ಹಾಗಾಗಿ ರೈತರು ಕೂಡ ಹೆದರಬೇಕಾಗಿಲ್ಲ. ಅದನ್ನು ಪ್ರತಿ ವರ್ಷ ನಾವು ಚೆಕ್ ಮಾಡ್ಕೊಂತಿರ್ಬೇಕಾದ್ರೆ ಫೈರ್ ಆಗುತ್ತೋ ಇಲ್ಲ ಅಂತಕ್ಕಂಥದ್ದನ್ನು ಇಷ್ಟು ಮಾಡಿದರೆ ನಮಗೆ ಯಾವುದೇ ತೊಂದರೆ ಇಲ್ಲ. ಅದ ನಂತರ ಈ ಗನ್ ಲೈಸೆನ್ಸ್ನ ಈ ಥರ ಕೊಡ್ತಾರೆ, ಇದರಲ್ಲಿ ಹಾಕ್ತೀವಿ ಇದನ್ನು. ಆಮೇಲೆ ಇದಕ್ಕೆ ಯಾವುದೇ ಕಾರಣಕ್ಕೂ ಇದನ್ನು ರಿಜೆಕ್ಟ್ ಮಾಡೋಕ್ಕೆ ಬರೋದಿಲ್ಲ. ಈಗ SP ಅವ್ರು ಇಲ್ಲರಿ ನಿಮಗೆ ಕೊಡೋಕ್ಕೆ ಬರೋಣ ಅನ್ನೋಕ್ಕೆ ಅದಕ್ಕೊಂದು ರೀಸನ್ಸ್ ಕೊಡಬೇಕಾಗುತ್ತೆ. ಸುಮ್ಕೆ ಯಾವುದೇ ಕಾರಣಕ್ಕೂ ಇಲ್ಲ ನಮಗೆ ಮನಸ್ಸಿಲ್ಲ ನಿಮಗೆ ಕೊಡೋಕ್ಕೆ ಬರಲ್ಲ ಅನ್ನೋಕ್ಕೆ ಬರಲ್ಲ. ಅದಕ್ಕೆ ಕೆಲವೊಂದು ಸಲ ಈ ರೈತರು ಬೆಳೆ ರಕ್ಷಣೆಗಾಗಿ ಜಿಲ್ಲಾಧಿಕಾರಿಗಳಿಗೆ ಬಂದೂಕು ಪರವಾನಗಿಯಾಗಿ ಅರ್ಜಿ ಸಲ್ಲಿಸ್ತಾರೆ. ಅದರ ಪ್ರೊಸೀಜರ್ ಪ್ರಕಾರ ಜಿಲ್ಲಾಧಿಕಾರಿಗಳಿಂದ SP ಆಫೀಸ್ಗೆ ನಂತರ ವಾಪಸ್ ಬಂದು ಅವರು ಇದು ಮಾಡ್ತಾರೆ. ಈ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಶ್ರೀನಿವಾಸ ರೆಡ್ಡಿ ಅಂತಕ್ಕಂಥವ್ರು 21/10/2022 ಬಂದೂಕು ಪರವಾನಗಿ ಬೇಕಂತೇಳಿ ಕೋಲಾರ ಜಿಲ್ಲಾಧಿಕಾರಿ ಕಚೇರಿಗೆ ಅರ್ಜಿ ಸಲ್ಲಿಸ್ತಾರೆ. ನಂತರ ಅನೇಕ ಸಲ ಕೇಳ್ತಾರೆ, ಹೋಗಿ ಏನಾಯ್ತು ಅಂತೇಳಿ. ಆಯಿತು ಬರುತ್ತೆ ಮಾಡಿಕೊಡ್ತು ಅಂತ ಹೇಳ್ತಾ ದಿನಾಂಕ 22/6/2023 ಅರ್ಜಿ ಸಲ್ಲಿಸಿದಂಥ ಶ್ರೀನಿವಾಸ ರೆಡ್ಡಿಗೆ ಒಂದು ಇಂಬಾರ ಕೊಡ್ತಾರೆ ಜಿಲ್ಲಾಧಿಕಾರಿಗಳು ಕೋಲಾರದಿಂದ. ಏನಂತಂದರೆ, ಈ ಥರ ನಿಮ್ಮ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಕೋಲಾರವರು ನಿಮಗೆ ಬಂದೂಕು ಕೊಡೋದು ಅವಶ್ಯಕತೆ ಇಲ್ಲ ಅಂತೇಳಿ ಅವರು ವರದಿ ನೀಡಿರುತ್ತಾರೆ. ಹಾಗಾಗಿ ನಿಮ್ಮ ಪರವಾನಗಿಯನ್ನು ನಿಮ್ಮ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ ಅಂತೇಳಿ ಹಿಂಬರಹ ಕೊಡ್ತಾರೆ. ನಾನು ಈಗಾಗಲೇ ಹೇಳಿದಾಗೆ ಯಾವುದೇ ಕಾರಣಕ್ಕೂ ಅರಣ್ಯ ಇಲಾಖೆಗೆ ಈ ಬಂದೂಕಿಗೆ ಸಂಬಂಧ ಇಲ್ಲ. ಜಿಲ್ಲಾಧಿಕಾರಿಗಳ ಕಚೇರಿಯಿಂದ SP ಕಚೇರಿಗೆ ಹೋಗ್ಬೇಕು. ಅಲ್ಲೇ ಅರ್ಜಿದಾರನ ಮೇಲೆ ಏನಾದರೂ ಕ್ರಿಮಿನಲ್ ಕೇಸ್ ಇದ್ರೆ ಅಥವಾ ಸಮಾಜಿಕ ಘಾತಕ ಆಗಿದ್ದಂದರೆ ರೌಡಿ ಶೀಟ್ ಇತ್ತಂದರೆ ಮಾತ್ರ ರಿಜೆಕ್ಟ್ ಮಾಡಬೇಕು ಹೊರತು ಅದ್ರ ಬಿಟ್ಟು ಬೇರೆ ಏನೂ ಇಲ್ಲ. ಬಟ್ ಈ ಒಂದು ಕೇಸ್ನಲ್ಲಿ ಈ ನಮ್ಮ ರೈತ ಶ್ರೀಗಂಧ ಬೆಳೆಗಾರ ಅಂತ ಶ್ರೀನಿವಾಸ ರೆಡ್ಡಿ ಅವರಿಗೆ ಈ ಥರ ಜಿಲ್ಲಾಧಿಕಾರಿಗಳು ಕೋಲಾರದಿಂದ ಹಿಂಬರಹ ಕೊಟ್ಟು ದೊಡ್ಡ ಒಂದು ಆಘಾತವನ್ನು ಉಂಟು ಮಾಡಿದ್ದಾರೆ. ಯಾಕಂತಂದರೆ ಅದಕ್ಕೊಂದು ಇದರ ಪ್ರಕಾರ ಒಂದು ಆದೇಶ ಪ್ರಕಾರ ಅಂತ ಒಂದು ಇದೆ, ಕೋರ್ಟ್ ಆರ್ಡರ್ ಇದೆ. ಅದರಲ್ಲಿ ಏನಂತಂದರೆ ಕೈಲಾಸನಾಥ್ ವರ್ಸಸ್ ರಾಜ್ಯದ್ದು AIR 1985 ಅಲಹಾಬಾದ್ ಹೈಕೋರ್ಟಿಂದ 291/FB ಅಂತೇಳಿ ಒಂದು ಜಡ್ಜ್ಮೆಂಟ್ನಲ್ಲಿದೆ. ಮನಸ್ಸಿಗೆ ಬಂದಂಗೆ ನಿಮಗೆ ನಿರಾಕರಣೆ ಮಾಡೋಕ್ಕೆ ಬರೋದಿಲ್ಲ, ಕೊಡಲೇಬೇಕಾಗತ್ತೆ. ಕೊಡಬೇಕಾಗ್ತಂದ್ರೆ ಕಾರಣಗಳಿದಾವೆ. ಆ ಕಾರಣಗಳು ಹೊರತುಪಡಿಸಿ ಕೊಡೋಕ್ಕೆ ಬರೋಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ. ಒಂದು ವೇಳೆ ನಮಗೆ ಪರವಾನಗಿ ರಿಜೆಕ್ಟ್ ಮಾಡಿದ್ರೆ ಯಾವ ಕಾರಣಕ್ಕೋಸ್ಕರ ರಿಜೆಕ್ಟ್ ಮಾಡಿದೆ ಅಂತೇಳಿ ಅವರಿಗೆ ನಮಗೆ ಎಂಡಾರ್ಸ್ಮೆಂಟ್ ಕೊಡಬೇಕಾಗುತ್ತೆ. ಸೊ ಈ ರೀತಿಯಿಂದಾಗಿ ನಾವೆಲ್ಲ ವಿಶೇಷವಾಗಿ ಶ್ರೀಗಂಧ ಬೆಳೀತಕ್ಕಂಥ ರೈತರು
ಕಡ್ಡಾಯವಾಗಿ 5-6 ವರ್ಷದ ನಂತರ 15ರಿಂದ 20 ವರ್ಷ ಕಟಾವು ಮಾಡ್ತೀವಲ್ಲ ಅಲ್ಲಿವರೆಗೆ ನಾವು ಬಂದುಕನ್ನು ಹೊಂದಬೇಕು, ಅದನ್ನು ಸುರಕ್ಷಿತವಾಗಿ ಇಡಬೇಕು. ಯಾವುದೇ ಕಾರಣಕ್ಕೂ ದುರುದ್ದೇಶಕ್ಕಾಗಿ ನಾವು ಬಳಸಬಾರ್ದು. ಜಗಳ ಆಗಿರ್ಬೋದು, ಇನ್ನೂ ಒಂದಾಗಲಿ ಅದನ್ನು ಬಳಸಲೇಬಾರ್ದು. ಅದನ್ನು ಪಾಲನೆ ಮಾಡಬೇಕು, ಅದು ನಮ್ಮ ಧರ್ಮ. ಅದು ಸೊ ಒಂದು ವೇಳೆ ಕೆಲವು ಸಲ ಈ ಅಫೆನ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ, ಅಂಥ ಸಂದರ್ಭದಲ್ಲಿ ಇದನ್ನು ವೆಪನ್ಸ್ನ ಸೀಸ್ ಮಾಡ್ತಾರೆ. ಆಮೇಲೆ ಇದು ಒಂದು ಸಲ ನಾವು ಲೈಸೆನ್ಸ್ ತೊಗೊಂಡ್ವಿ, ಅದಾದ ನಂತರ ಗನ್ ತೊಗೊಂಡ್ವಿ. ಇದು 3 ವರ್ಷಕ್ಕೊಮ್ಮೆ ನಾವು ಇದನ್ನು ರಿನ್ಯೂವಲ್ ಮಾಡಿಸ್ಬೇಕು. DC ಆಫೀಸಿಗೆ ಹೋಗ್ಬೇಕು, ರಿನ್ಯೂವಲ್ ಮಾಡಿಸ್ಬೇಕು. ಒಂದು ವೇಳೆ ಆ ಟೈಮ್ನಲ್ಲಿ ಏನೋ ನಮ್ಮ ಮೇಲೆ ಕೇಸ್ ಅದು ಅವೇ ಆತ ಬಂದರೆ ಅದನ್ನು ಸೀಸ್ ಮಾಡ್ಬೋದು, DC ಅವರಿಲ್ಲ ಅದನ್ನು ರದ್ದುಪಡಿಸ್ಬೋದು. ಬಟ್ ಇದನ್ನು ನಾವು ಟೈಮ್ ಪ್ರಕಾರ ರಿನ್ಯೂವಲ್ ಮಾಡ್ಕೊಂತಿದ್ರೆ ಇದು ಕರೆಕ್ಟ್ ಆಗುತ್ತೆ. ಎಲ್ಲರೂ ಇದನ್ನು ಬಂದು ಒಂದರಿಂದ ಆತ್ಮರಕ್ಷಣೆಗೆ ಆಗುತ್ತೆ ಮತ್ತು ನಮಗೆ ಧೈರ್ಯ ಇರ್ತೈತೆ. ನಮ್ಮ ಹೊಲದಲ್ಲಿ ನಾವು ಬೆಳೆಗಳನ್ನು ಕಾಪಾಡಿಕೊಳ್ಳೋಕೆ ಧೈರ್ಯ ಆಗ್ತೈತೆ. ಈಗಾಗಲೇ ಬೊಂಬೇಗೌಡರು ಹೇಳಿದಾಗೆ ಅವ್ರಿಗೆ ಈ ಥರ ತೊಂದರೆ ಆಗಿತ್ತು ಈ ಗನ್ ಲೈಸೆನ್ಸ್ ಪಡಲಿಕ್ಕೆ. ಈಗ ಅದನ್ನೆಲ್ಲ ಮಾತಾಡಿದ ನಂತರ ಮತ್ತೆ ಇನ್ನೊಂದು ಸಲ ಅವ್ರು ಹೋಗಿ ಮತ್ತೆ DC ಅವರಿಗೆ 8-10 ಜನ ಹೋಗಿ, ನಮ್ಮ ಸಂಘದ ಒಂದು 10-12 ಜನ ಹೋಗಿ ಎಲ್ಲರೂ ಗ್ರೂಪ್ ಆಗಿ ಒಂದು ಲೆಟರ್ ಕೊಟ್ಟು ಅಷ್ಟು ಜನಕ್ಕೆ ಕೊಟ್ಟಿದ್ದಾರೆ. ಸೊ ಆ ಪ್ರಕಾರ ಮಾಡ್ತಾರೆ. ಈ ಒಂದು ಗನ್ ಲೈಸೆನ್ಸ್ ಪಡೆಯೋಕ್ಕಿಂತ ಮುಂಚೆ ನಾವು ಈ ಬಂದೂಕು ತರಬೇತಿಯನ್ನು ನಾವು ಪಡೆದ್ರೆ ಭಾಳ ಅತ್ಯುತ್ತಮ ಆಗುತ್ತೆ. ಇದನ್ನು ನಾವು ಅರ್ಜಿ ಕೊಟ್ಟರೆ ಪೊಲೀಸ್ ಠಾಣೆಗೆ ಸುಮಾರು ಒಂದು 10-15 ಜನ 20 ಜನ ಸೇರಿಬಿಟ್ಟು ಗನ್ ಲೈಸೆನ್ಸಿಗೆ ಪೂರ್ವದಲ್ಲಿ ನಾವು ತರಬೇತಿ ಪಡಿತೀವಿ ಅಂತಂದರೆ ಅದನ್ನು SP ರವರು ಅನುಮೋದಿಸಿ ಅವರೊಂದು ಸಶಸ್ತ್ರ ಪಡೆಯ ಒಂದು ಇನ್ಸ್ಪೆಕ್ಟರ್ ಮುಖಾಂತರ 10 ದಿನದ ಒಂದು ತರಬೇತಿ ಮಾಡ್ತಾರೆ. ಆ ತರಬೇತಿ ಕಾಲಕ್ಕೆ ಅಂದರೆ ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲಿ ಆಯಾ ಪೊಲೀಸ್ ಇನ್ಸ್ಪೆಕ್ಟರ್ ಆಗಲಿ PSR ಆಗಲಿ ಈ ಒಂದು ತರಬೇತಿ ಕಾರ್ಯಕ್ರಮವನ್ನು ಏರ್ಪಡಿಸ್ಬೋದು. ವರ್ಷಕ್ಕೆ ಏರ್ಪಡಿಸ್ಬೋದು, 2 ವರ್ಷಕ್ಕೊಂದು ಏರ್ಪಡಿಸ್ಬೋದು. ಅವರು ಅಲ್ಲೇ 15 ಜನ 10-15 ಜನ 20 ಜನ ಎಷ್ಟು ಜನ ಆಗಲಿ ಅವರಿಗೆ ಪ್ರತಿ ಒಂದು 10 ದಿನ ನಿರಂತರವಾಗಿ ಅವರಿಗೆ ವೆಪನ್ಸ್ ಬಳಕೆ, ಅದರಿಂದ ಯಾವ ಥರ ಇರ್ತೈತೆ, ಅದ್ರ ಪಾರ್ಟ್ಸ್ ಏನಿರ್ತಾವೆ, ಆಮೇಲೆ ಅದನ್ನು ಯಾವ ಥರ ಫೈರಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ತರಬೇತಿ ಕೊಟ್ಟು ಕೊನೆಯದಾಗಿ ಅವರು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ತರಬೇತಿ ಪಡೆದ ಬಗ್ಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅದನ್ನು ನೀವು ಈ ನಂತರ ನೋಡ್ಬೋದು. ಆ ಸರ್ಟಿಫಿಕೇಟನ್ನು ಕೂಡ ಈ ಒಂದು ನಾವು DC ಅವರಿಗೆ ಏನು ಅರ್ಜಿ ಕೊಡ್ತೀವಲ್ಲ ಅದರ ಜೊತೆಗೆ ಹಚ್ಚಬೇಕು. ಅದನ್ನು ಆ ಸರ್ಟಿಫಿಕೇಟ್ ಜೊತೆಗೆ ಹಚ್ಚಿದ್ರೆ ಇನ್ನೂ ತೊಂದರೆ ಆಗುತ್ತೆ. ಏನು ತೊಂದರೆ ಇಲ್ಲ. ಒಂದು ವೇಳೆ ಆಗಿಲ್ಲ, ಟ್ರೈನಿಂಗ್ ಆಗಿಲ್ಲ ಅಂದರೂ ಕೂಡ ನಡೀತೈತೆ. ಅದೇನು ಕಂಪಲ್ಸರಿ ಏನಿಲ್ಲ. ಬಟ್ ಒಂದು ವೇಳೆ ಕಂಪಲ್ಸರಿ ಬೇಕಂದ್ರೆ ಆಯಾ ಸಬ್ ಇನ್ಸ್ಪೆಕ್ಟರ್ಗಳು ಇಷ್ಟು ಜನಕ್ಕೆ ಟ್ರೈನಿಂಗ್ ಕೊಟ್ಬಿಟ್ಟು ಪೊಲೀಸ್ ಇಲಾಖೆ ಟ್ರೈನಿಂಗ್ ಕೊಟ್ಟು ಆ ಥರ ಕೊಡೋದು ಅದು ಒಳ್ಳೆಯ ಬೆಳವಣಿಗೆ ಅಂತ ನಾನು ಹೇಳ್ತೀನಿ. ಈಗ ಎಲ್ಲ ನಮ್ಮ ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರು ಕಂಪಲ್ಸರಿ ಅವ್ರಿಗೆ, ಯಾಕಂದರೆ ಮುಂದಿನ ದಿನಗಳಲ್ಲಿ ಬಂದೂಕು ಲೈಸೆನ್ಸ್ ಹೊಂದಲೇಬೇಕಾಗತ್ತೆ ಗಂಧದ ಮರದ ಮಾಡೋ ಸಲುವಾಗಿ. ಹಾಗಾಗಿ ಪ್ರತಿಯೊಬ್ಬರು ಒಂದು ಗನ್ ಲೈಸೆನ್ಸ್ ತೊಗೊಂಡು ವೆಪನನ್ನು ಇಟ್ಕೊಳ್ಳೋದ್ರಿಂದ ಅವರ ಬೆಳೆಯನ್ನು ಸಂರಕ್ಷಣೆ ಮಾಡ್ಕೋಬೋದು. ಯಾಕಂದರೆ ಇಲ್ಲಿ ಏನಾಗುತ್ತೆ, ಎಷ್ಟೋ ಸಲ ನಮ್ಮ ಗಂಧದ ಕಟ್ಟಿಗೆ ಕಳವಾಗ್ಯಾವ ಅಥವಾ ಗಂಧದ ಮರಗಳು ಕಳ್ತನಾಗಿ ಅಂತೇಳಿ ಠಾಣೆಗೆ ಹೋದ್ರೆ ಕೇಸ್ ಮಾಡ್ತಿಲ್ಲ. ಯಾಕೆ ಮಾಡ್ತಿಲ್ಲ ಅಂತಂದ್ರೆ ಅವ್ರಿಗೆ ಒಂಥರ ಮತ್ತೆಲ್ಲಿ ಕಿರಿಕಿರಿ ಇನ್ವೆಸ್ಟಿಗೇಷನ್ ಅಂತ ಅದು ಆಗ್ತಾರಲ್ಲ. ಯಾವುದೇ ಇರಲಿ, ಕರ್ನಾಟಕ ಫಾರೆಸ್ಟ್ ಆ್ಯಕ್ಟ್ 1963 ಪ್ರಕಾರ ಕಲಂ 62A ಪ್ರಕಾರ ಇದು ಕಾಗ್ನಿಜಬಲ್ ಅಫೆನ್ಸ್ ಅಂದರೆ ಸಂಜ್ಞೇಯ ಅಪರಾಧ. ಫಾರೆಸ್ಟ್ ಇಲಾಖೆ RFO ಮತ್ತು ಮೇಲ್ಪಟ್ಟ ಅಧಿಕಾರಿಗಳು ಮತ್ತು PSI ರವರು ಕಂಪಲ್ಸರಿ ಯಾರೇ ಪೊಲೀಸ್ ಇಲಾಖೆಗೆ ಹೋದ್ರೆ ಪೊಲೀಸ್ ಸ್ಟೇಷನ್ದವರು ಕೇಸ್ ರಿಜಿಸ್ಟರ್ ಮಾಡಿ ತನಿಖೆ ಮಾಡಬೇಕು. ಒಂದು ವೇಳೆ ಆ ದೂರು ತಗೊಂಡು ರೈತ ಫಾರೆಸ್ಟ್ ಇಲಾಖೆಗೆ ಹೋದ್ರೆ ಫಾರೆಸ್ಟರು ಕೂಡ ಕೇಸ್ ರಿಜಿಸ್ಟರ್ ಮಾಡಿ ತನಿಖೆ ಕೈಗೊಳ್ಳಬೇಕು. ಯಾರು ಫಾರೆಸ್ಟ್ಗೆ ಹೋದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ರಿ, ಇದು ಕಳ್ತನ ಕೇಸ್ ಅನ್ನೋವಾಗಿಲ್ಲ. ಅಥವಾ ಪೊಲೀಸ್ ಸ್ಟೇಷನ್ದವ್ರು ಹೋದ್ರೆ ಇಲ್ಲ ಇದು ಫಾರೆಸ್ಟ್ ಆ್ಯಕ್ಟ್ನಲ್ಲಿ ಬರ್ತಾ ಅಥವಾ ಅರಣ್ಯ ಕಾಯ್ದೆಯಲ್ಲಿ ಬರ್ತಾ, ನೀವು ಫಾರೆಸ್ಟ್ ಇಲಾಖೆಗೆ ಹೋಗ್ರಿ ಅಂತ ಅನ್ನೋಕ್ಕೆ ಬರೋದಿಲ್ಲ. ಯಾರ ಹತ್ರ ಫಸ್ಟ್ ಹೋಗ್ತಾರೆ ಅಲ್ಲೇ ಕೇಸ್ ರಿಜಿಸ್ಟರ್ ಆಗಿ ಇನ್ವೆಸ್ಟಿಗೇಷನ್ ಆಗುತ್ತೆ. ಒಂದೇ ಕಡೆಗೆ ಇನ್ವೆಸ್ಟಿಗೇಷನ್ ಆಗುತ್ತೆ. ನೀವು ಫಾರೆಸ್ಟ್ಗೆ ಹೋಗಿ ಅಲ್ಲಿ FIR ಮಾಡಿದ್ರೆ ಅಲ್ಲೇ ತನಿಖೆ ಆಗುತ್ತಾ, ಪೊಲೀಸ್ ಸ್ಟೇಷನ್ದಲ್ಲಿ ಆಗಲ್ಲ. ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋತಂದರೆ ಪೊಲೀಸ್ ಸ್ಟೇಷನ್ದಲ್ಲಿ FIR ಮಾಡಿ ತನಿಖೆ ಮಾಡ್ತಾರೆ, ಫಾರೆಸ್ಟಿನಲ್ಲೇ ಆಗಲ್ಲ. ಎರಡರಲ್ಲೇ ಒಂದು ಕಡೆಗೆ ನೀವು FIR ಮಾಡಿಸ್ಬಿಟ್ಟು ತನಿಖೆನ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅಚ್ಚಾ, ಈಗ ನಾವು ಯಾವ ಟೈಮ್ನಲ್ಲಿ ಕೊಡ್ಬೋದು ಅರ್ಜಿನ. ನಾವು ಇಂಥದಿನೆಲ್ಲ ಯಾವುದೇ ಸಂದರ್ಭದಲ್ಲಿ ನೀವು ಈ ಥರ 5 ಪೇಜ್ ಇದೆ ಇದು ಅಪ್ಲಿಕೇಶನ್ನು, ಸಂಪೂರ್ಣ ಭರ್ತಿ ಮಾಡಿ ಮೆಡಿಕಲ್ ಸರ್ಟಿಫಿಕೇಟು ಮತ್ತು ನಿಮ್ಮದು ಆಧಾರ್ ಕಾರ್ಡು, ನಿಮ್ಮದು ಪಹಣಿ, ಆಮೇಲೆ ನಿಮ್ಮ ಫೋಟೋ ಹಚ್ಚಿಬಿಟ್ಟು ನಾವು DC ಆಫೀಸಿಗೆ ಕೊಟ್ಟರೆ ಅವರು DC ಆಫೀಸಿಗೆ ಹೋಗಿ ಇದು SP ಆಫೀಸಿಂದ ಹೋಗಿ ವಾಪಸ್ ಬರೋದ್ರಾಗ ಅದಕ್ಕೆ ಏನು ಟೈಮ್ ಲಿಮಿಟ್ ಏನಿಲ್ಲ. ಎನಿ ಟೈಮ್ 8 ದಿನದಲ್ಲಿ ಕೊಡ್ಬೋದು, 15 ದಿನದಲ್ಲಿ ಕೊಡ್ಬೋದು. ಬಟ್ ಸಕಾಲ ಅಂತೇಳಿ ಒಂದಿದೆ. ಸಕಾಲ ಅಂತಂದ್ರೆ 28 ಡೇಸ್ನಲ್ಲಿ ಕೊಡಬೇಕಂತ ಕಾನೂನಿದೆ. ನೀವು ಅರ್ಜಿ ಕೊಟ್ಟರೆ ಬಂದರೆ 28 ಡೇಸ್ನಲ್ಲಿ ಅವ್ರು ಕೊಡಬೇಕು. ನಮಗೆ ಕೊಡದೇ ಇದ್ದಲ್ಲಿ ಅಂತಂದ್ರೆ ತಿರಸ್ಕಾರ ಮಾಡಿದರೆ ಅದಕ್ಕೆ ಕಾರಣ ಕೊಡಬೇಕು. ಹಾಗಾಗಿ ಇದನ್ನು ಪ್ರತಿಯೊಬ್ಬರು ಪಡಿಬೇಕು. ಅದನ್ನು ತಮ್ಮ ರಕ್ಷಣೆಗಾಗಿ
ಆಮೇಲೆ ಹೊಂದುವುದರಿಂದ ಬಂದೂಕನ್ನು ಮಾತ್ರ ಬೇರೆ ಯಾರಿಗೂ ಕೊಡುವಾಗಿಲ್ಲ. ಇದನ್ನು ಸಪೋಸ್ ನೀವು ಬಂದೂಕು ಹೊಂದಿದ ಮೇಲೆ ಅದನ್ನು ಬೇರೆದರಿಗೆ ಕೊಡುವಾಗಿಲ್ಲ. ಅದನ್ನು ನೀವೇ ತಗೊಂಡೋಗ್ಬೇಕು, ನೀವೇ ಬಳಕೆ ಮಾಡಬೇಕು. ಒಂದು ವೇಳೆ ಬೇರೆದರ ಬಳಕೆ ಮಾಡೋಕೆ ಅವ್ರ ಕಡೆಯಿಂದ ಮತ್ತೆ ಪರ್ಮಿಷನ್ ತೊಗೋಬೇಕಾಗ್ತ. ಕೆಲವು ಸಂದರ್ಭದಲ್ಲಿ ನಮ್ಮ ಬಂದೂಕು ನಮ್ಮ ತಾತ ತಂದೆ ಹೆಸರು ಇರ್ತಾವೆ, ಅವರು ಡೆತ್ ಆದಮೇಲೆ ಆ ಬಂದೂಕನ್ನು ಸರೆಂಡರ್ ಮಾಡಬೇಕು ಪೊಲೀಸ್ ಠಾಣೆಯಲ್ಲಿ. ಆ ನಂತರ ನಾವು ಮತ್ತೆ ನಮ್ಮ ಹೆಸರಲ್ಲೇ ಆ ಒಂದು ಲೈಸೆನ್ಸ್ ಇರುತ್ತಲ್ಲ ಅದನ್ನು ಸರೆಂಡರ್ ಮಾಡಿ ಹೊಸದಾಗಿ ನಮ್ಮ ಹೆಸರಲ್ಲೇ ಲೈಸೆನ್ಸ್ ಮಾಡಿಕೊಂಡು ಆ ಬಂದೂಕನ್ನು ನಾವು ಬಳಕೆ ಮಾಡ್ಬೋದು. ಈ ನಮ್ಮ ಶ್ರೀಗಂಧ ಬೆಳೆಗಾರರು ಹೇಗೆ ಹೇಳ್ತಾರಲ್ಲ, ಶ್ರೀಗಂಧ ಬೆಳೆಯಿರಿ ಶ್ರೀಮಂತರಾಗಿರಿ ಅನ್ನೋ ಹಾಗೆ ಶ್ರೀಗಂಧ ಬೆಳೆಯೋದು ಮುಖ್ಯ ಅಲ್ಲ, ಅದಕ್ಕೆ ಕಾಪಾಡೋದು ಕೂಡ ಅಷ್ಟೇ ಮುಖ್ಯ. ಯಾಕಂದರೆ ಶ್ರೀಗಂಧ ಅಂದ ತಕ್ಷಣ ಎಲ್ಲರೂ ಹೇಳ್ತಿರೋದು ಕಳ್ತನ ಆಗುತ್ತೆ, DC ಮನೆ ಕಳವಾಗೈತೆ, SP ಮನೆ ಕಳವಾಗೈತೆ, ಚೀಫ್ ಮಿನಿಸ್ಟರ್ ಮನೆ ಪಕ್ಕದಲ್ಲಿ ಕಳವಾಗಿದೆ ಅಂತ ಒಂದು ಬಿದ್ದು ಬಿಟ್ಟಿದೆ. ಒಂದು ಎಲ್ಲರೂ ಹೇಳ್ತಾರೆ ಅದನ್ನು ಭಾಳ ಕಷ್ಟ. ಹಾಗಾಗಿ ನಾವು ಶ್ರೀಗಂಧ ಬೆಳಿಬೇಕು, ಶ್ರೀಮಂತರಾಗೋಣ. ಜೊತೆಗೆ ಅದನ್ನು ಕಾಪಾಡಲಿಕ್ಕೆ ನಾವು ಕಂಪಲ್ಸರಿ 5-6 ವರ್ಷ ನಂತರ ಬಂದೂಕು ಲೈಸೆನ್ಸ್ ಪಡೆದು ಒಂದು ಬಂದೂಕನ್ನು ಪಡೆದು ನಮ್ಮಲ್ಲಿ ಸುರಕ್ಷಿತವಾಗಿ ನಾವು ಇಟ್ಕೋಬೇಕು. ಧನ್ಯವಾದಗಳು.